ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. PNCIB ನ್ಯೂಸ್ ವರದಿ. ದ್ವಿತೀಯ PUC ಫಲಿತಾಂಶದಲ್ಲಿ ನೆಲೋಗಿ ಸರ್ಕಾರಿ PU ಕಾಲೇಜಿನ ವಿದ್ಯಾರ್ಥಿಗಳ ಅದ್ಭುತ ಸಾಧನೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು. ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷಾ ಫಲಿತಾಂಶದಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಭಾಗ್ಯಶ್ರೀ, ತಂದೆ ಮಲ್ಲಪ್ಪ ಮುದ್ದ ಎಂಬ ವಿದ್ಯಾರ್ಥಿನಿ 600ಕ್ಕೆ 588 ಅಂಕಗಳನ್ನು ಪಡೆದು 98% ಫಲಿತಾಂಶ ಸಾಧಿಸಿ ಕಾಲೇಜು ಹಾಗೂ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ. ಅದೇ ರೀತಿಯಾಗಿ ನಂದಿನಿ 97.16% ಫಲಿತಾಂಶ ಮತ್ತು ಐಶ್ವರ್ಯ ಕನ್ನೊಳ್ಳಿ 95.33% ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಈ ವರ್ಷ ಒಟ್ಟು 34 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ 7 ಮಂದಿ ಡಿಸ್ಟಿಂಕ್ಷನ್, 12 ಮಂದಿ ಫಸ್ಟ್ ಕ್ಲಾಸ್ ಹಾಗೂ 9 ಮಂದಿ ಸೆಕೆಂಡ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಒಟ್ಟಾರೆ ಕಾಲೇಜು 82.33% ಫಲಿತಾಂಶ ದಾಖಲಿಸಿದೆ. ವಿಷಯವಾರು ಸಾಧನೆಯಲ್ಲಿ ಕನ್ನಡ ವಿಷಯದಲ್ಲಿ 5 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ಇತಿಹಾಸ ವಿಷಯದಲ್ಲಿ 2 ವಿದ್ಯಾರ್ಥಿಗಳು, ಅರ್ಥಶಾಸ್ತ್ರ ವಿಷಯದಲ್ಲಿ 1 ವಿದ್ಯಾರ್ಥಿನಿ ಹಾಗೂ ರಾಜ್ಯಶಾಸ್ತ್ರ ವಿಷಯದಲ್ಲಿ 3 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಸಾಧನೆಯ ಹಿನ್ನೆಲೆ ಕಾಲೇಜಿನ ಪ್ರಾಚಾರ್ಯರಾದ ಅಂಬರೀಶ್ ಗಂಗಾಕರ್, ಇತಿಹಾಸ ಉಪನ್ಯಾಸಕರಾದ ಹಿಮಾಂ ಪಟೇಲ್, ರಾಜಶೇಖರ್ ಹಿರೇಗೌಡರ್, ಕನ್ನಡ ಉಪನ್ಯಾಸಕರಾದ ಸಿದ್ದು ಪೂಜಾರಿ ಹಾಗೂ ಆಂಗ್ಲ ಭಾಷೆ ಉಪನ್ಯಾಸಕರಾದ ಸತೀಶ್ ಯರಗಲ್ ಸೇರಿದಂತೆ ನೆಲೋಗಿ ಗ್ರಾಮದ ಗ್ರಾಮಸ್ಥರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಹರ್ಷ ವ್ಯಕ್ತಪಡಿಸಿದರು. ವರದಿ ಜಟ್ಟಪ್ಪ ಎನ್ ಪೂಜಾರಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ನಾವು NCIB ನ್ಯೂಸ್ ಚಾನೆಲ್ ಈ ಕಡೆ ಬರುವಂಥ ಸಂದರ್ಭದಲ್ಲಿ ಈ 2025-26ನೇ ಸಾಲಿನಲ್ಲಿ ನೆಲೋಗಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಮತ್ತೆ ಆ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ಪ್ರಾಚಾರ್ಯರು ಸೇರಿ ಸನ್ಮಾನವನ್ನು ಹಮ್ಮಿಕೊಂಡಿದ್ರು. ಆ ವಿದ್ಯಾರ್ಥಿನಿ ಒಂಚೂರು ಮಾತಾಡ್ಸೋಣ ಬನ್ನಿ. ಎಷ್ಟು ಎಕ್ಸೆಪ್ಟ್ ಮಾಡಿದ್ರಮ್ಮ? ಇಷ್ಟೆಲ್ಲ ಅಂಕ ಪಡ್ಕೊಂಡಿರಂತ ಎಷ್ಟು ತಗೊಂಡಿದ್ರಿ ಅಂಕ ನೀವು? 98% ಈ ಮೊದಲೇ ಇಷ್ಟು ಬರ್ತಾವ ನಮ್ಗೆ ಅಂತ ಹೇಳಿ ಯಾವುದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ರಿ. ನಮ್ಮ ಕಾಲೇಜ್ ಲೆಕ್ಚರರ್ಸ್ಗಳು ಎಲ್ಲ ನಮ್ಮ ಮನೆ ಪೇರೆಂಟ್ಸ್ಗಳು ನಾವೆಲ್ಲ ಸ್ವಲ್ಪ ಏನೋ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ. ಆದ್ರೆ ನಮ್ಮ ಕರ್ತವ್ಯದ ಮೇಲೆ ನಂಬಿಕೆ ಇಟ್ಟಿದ್ವಿ. ನಾವು ಕೆಲಸ ಹೆಂಗೆ ಮಾಡ್ತೀವೋ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ವಿ. ನಾವು ಹೆಂಗೆ ಕೆಲಸ ಮಾಡ್ತೀವಿ ಹಂಗೆ ರಿಸಲ್ಟ್ ಬರ್ತದೆ ಅಷ್ಟೇ ಅಂದ್ಕೊಂಡಿದ್ವಿ. ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮತ್ತು ಏನೂ ಇಲ್ಲ, ಅಷ್ಟೇ ನಮ್ಮ ಸರ್ ಎಲ್ಲ ಭಾಳ ಪ್ರೋತ್ಸಾಹ ಮಾಡಿದ್ರು. ಎಸ್ಪೆಷಲಿ ನಮ್ಮ ಪಾಟೇಕರ್ ಸರು, ನಮ್ಮ ಪ್ರಿನ್ಸಿಪಲ್ ಅವರು, ನಮ್ಮೆಲ್ಲ ಸರ್ಗಳು ಭಾಳ ಇದು ಮಾಡಿದ್ರು. ನಮ್ಗೆ ಓದ್ಲಿಕ್ಕೆ ಭಾಳ ಪ್ರೋತ್ಸಾಹ ಮಾಡಿದ್ರು. ಪ್ರತಿದಿನಾನು ಒಂದು ಹೊಸ ದಿನ ಅನಿಸ್ತಿತ್ತು ನಮ್ಗೆ ಒಂದು ಕಾಲೇಜಿನಲ್ಲಿ ಇರೋ ಟೈಮಿಗೆ. ಏನು ಅಷ್ಟೇ ಭಾಳೆಲ್ಲ ಪ್ರಯತ್ನ ಪಟ್ಟರು. ನಮ್ಗಿಂತ ಹೆಚ್ಚಿಗೆ ನಮ್ಮ ಲೆಕ್ಚರರ್ಗಳೆಲ್ಲ ಭಾಳ ಪ್ರಯತ್ನ ಪಟ್ಟರು. ಹಗಲು ರಾತ್ರಿ ಅಂತ ನಮ್ಮ ಸಲುವಾಗಿ ನೋಟ್ಸ್ ರೆಡಿ ಮಾಡೋದು, ಬೆಳಗನೆ ಎಲ್ಲ ಹುಡುಗರು ಯಾವ ರೀತಿ ರೆಡಿ ಮಾಡ್ಬೇಕನ್ನೋದು ಭಾಳ ಎಲ್ಲ ನಾವು ಸ್ಟೂಡೆಂಟ್ ಎಷ್ಟು ಕಷ್ಟಪಟ್ಟಿದ್ದು ಅದಕ್ಕಿಂತ ಡಬಲ್ ಟ್ರಿಬಲ್ ಕಷ್ಟಪಟ್ಟರು ನಮ್ಮ ಲೆಕ್ಚರರ್ಗಳೆಲ್ಲ. ಅವ್ರಿಗೆ ದೊಡ್ಡ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಾವು ಇವತ್ತಿನ ದಿನ 98% ಆಗಿ ಬಾಧ್ಯ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಾನೆಲ್ಲ ಅವರಾಗಿರ್ತಾರೆ. ಅದಕ್ಕೆ ಅಷ್ಟೇ ನಮ್ಮ ಎಲ್ಲರೂ ಪ್ರೋತ್ಸಾಹದಿಂದ ಇವತ್ತು ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕಂದ್ರೆ ಕೇವಲ ಆ ವ್ಯಕ್ತಿ ಪ್ರಯತ್ನ ಇರಲ್ಲ, ಅದ್ರ ಹಿಂದೆ ಅದ್ರ ಸುತ್ತಮುತ್ತ ಇರೋ ಆ ವ್ಯಕ್ತಿ ಸುತ್ತಮುತ್ತ ಇರೋ ವಾತಾವರಣ ಎಲ್ಲನೂ ಕಾರಣ ಆಗಿರ್ತದ. ನನ್ನ ಸಕ್ಸಸ್ಸಿಂದ ನಾ ಒಬ್ಬಳೇ ಅಲ್ಲ, ನಂದೇನು ಅದ್ರೊಳಗೆ ಯಾವುದೇ ನಂದೆಲ್ಲ ಕೆಲಸ ಝೀರೋ ಅದ. ನಂದು ಯಾವುದೇ ರೀತಿಯ ಒಂದು ಪ್ರಯತ್ನ ಏನಿಲ್ಲ. ನನ್ನೆಲ್ಲ ಲೆಕ್ಚರ್ಗಳು, ನಮ್ಮ ಪೇರೆಂಟ್ಸು, ನನ್ನ ಫ್ರೆಂಡ್ಸು ಎಲ್ಲರೂ ಒಂದು ಪ್ರಯತ್ನದಿಂದ ನಾನು ಇವತ್ತಿಷ್ಟು ರಿಸಲ್ಟ್ ಆಗತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ರಿಸಲ್ಟ್ ಎಲ್ಲ ನಮ್ಮ ಕಾಲೇಜ್ಗೆ ಅರ್ಪಣೆ ಮಾಡ್ತೀನಿ. ಇದರಿಂದಾಗಿ ನಮ್ಮ ಕಾಲೇಜಲ್ಲಿ ನಮ್ಮ ಲೆಕ್ಚರ್ಗಳು ಭಾಳ ಆಸೆ ಅದ. 150 ಸ್ಟೂಡೆಂಟ್ ನಮ್ಮ ಕಾಲೇಜಲ್ಲಿ ಬಂದು ಅಡ್ಮಿಷನ್ ಮಾಡಬೇಕು ಅನ್ನೋದು. ಈ ವರ್ಷದ ರಿಸಲ್ಟ್ ನೋಡಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳೋದು ಅಂದ್ರೆ ನಮ್ಮ ಕಾಲೇಜ್ ನೆಲೋಗಿ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಯಾವ ಸ್ಟೇಟಿಗೂ ಯಾವ ಕಾಲೇಜ್ ಯಾವ ಪ್ರೈವೇಟ್ ಕಾಲೇಜ್ಗೂ ಕಮ್ಮಿ ಇಲ್ಲ. ಅಂತ ಒಂದು ಲೆಕ್ಚರ್ಗಳು ಭಾರಿ ಬ್ರಿಲಿಯಂಟ್ ಲೆಕ್ಚರರ್ ಅದಾರ. ಎಲ್ಲರೂ ಇಲ್ಲಿ ಭಾರಿ ಏನು ಸ್ಟೇಟ್ನಾಗೆ ಇಲ್ಲ ಅಂತ ಕಾಲೇಜ್ ಅದ. ಎಲ್ಲರೂ ಇಲ್ಲಿ ಬನ್ನಿ. ನಮ್ಮೆಲ್ಲ ನೆಕ್ಸ್ಟ್ ಜೂನಿಯರ್ಗಳು ಹೇಳೋದಂದ್ರೆ ಈ ಆರ್ಟ್ಸ್ ಸೆಕ್ಷನ್ ಅಂತ ನೀವು ತಗೊಂಡ್ರೆ ನಮ್ಮ ನೆಲೋಗಿ ಕಾಲೇಜಿನ ಆಯ್ಕೆ ಮಾಡ್ಕೊಳ್ರಿ. ಭಾರಿ ಬೆಸ್ಟ್. ಬರೀ ಶಿಕ್ಷಣದೊಳಗೆ ಒಂದೇ ಅಲ್ಲ, ಎಲ್ಲ ರೀತಿಯ ಒಂದು ಬಾಂಡಿಂಗ್ ಈ ಕಾಲೇಜನ್ನು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟೇ ನನ್ನೆಲ್ಲ ಪ್ರಯತ್ನ ಎಲ್ಲ ಏನು 98% ಎಲ್ಲ ನನ್ನ ಕಾಲೇಜ್ಗೆ ನಮ್ಮ ಲೆಕ್ಚರ್ಗಳಿಗೆ ಅರ್ಪಣೆ ಮಾಡ್ಬೇಕು ಅಷ್ಟೇ. ಏನು ಓದ್ಬೇಕು ಅನ್ಕೊಂಡ್ರಿ ಮುಂದೆ? ಅವರ ಮಾರ್ಗದರ್ಶನ ಅಂತ ನಡಿಬೇಕಷ್ಟೇ. ಏನಿಲ್ಲ, ಎಲ್ಲ ಸರ್ಗಳ ಮಾರ್ಗದರ್ಶನ. ಏನ್ ಅನಿಸ್ತಾ ಇದೆ ನಿಮ್ಗೆ ಇದು ವಾತಾವರಣ ನೋಡಿ? ಇಷ್ಟ ನನಗೆ ರಿಸಲ್ಟ್ ಬಂತು, ಖುಷಿಗಿಂತ ಸ್ವಲ್ಪ ಬೇಜಾರು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಪಾರ್ಟಿಕಲ್ ಸೈನ್ಸ್ ಅಲ್ಲಿ 99% ಆಗ್ಯದ. ಅದು ಒಂದು ಬಂದಿತ್ತಂದ್ರೆ
ಕರೆಕ್ಟ್ ಅನಿಸ್ತಿತ್ತು. 98 ನಂಗೆ ಈಗ 0 ಅನ್ಸಕತ್ತದ, ಯಾಕಂದ್ರೆ ಅದು 1% ಸಲುವಾಗಿ ಅದೊಂದು ಬಂದಿತ್ತಂದ್ರೆ ಖುಷಿ ಆಗ್ತಿತ್ತು ಅಷ್ಟೇ. 98% ಆಗ್ಲಿಕ್ಕೆ ಕಾರಣರಾದ ನಮ್ಮ ಕಾಲೇಜ್, ನಮ್ಮ ಲೆಕ್ಚರರ್ಗಳಿಗೆ, ನನ್ನೆಲ್ಲ ಫ್ರೆಂಡ್ಸ್ಗಳಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ಈ ಎಲ್ಲ ರಿಸಲ್ಟ್ ಅವ್ರಿಗೆ ಅರ್ಪಣೆ. ನಂದೇನೂ ಇಲ್ಲ, ಅವ್ರದೆಲ್ಲ ಅವ್ರಿಗೆ ದೊಡ್ಡ ಬಿಗ್ ಥ್ಯಾಂಕ್ಸ್ ಅಷ್ಟೇ. ತಮ್ಮ ಮಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಊರಿಗೆ ಕೀರ್ತಿ ತಗೊಂಬಂದ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಅವರು ಯಾವಾಗಲೂ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿ ಕೋಚಿಂಗ್ ಕೊಟ್ಟಿಲ್ಲ. ಅವರಿಗೆ ಹೆಚ್ಚಿನ ಒಂದು ಕಲಿಬೇಕನ್ನೋ ಅಪೇಕ್ಷೆ ಭಾಳ ಅವರಿಗೆ. ನಾವು ಏನೇ ಇದ್ರು ಆಕೆಗೇನು ನಾವು ಬೇರೆ ಕೆಲಸಕ್ಕೆ ಹಚ್ಚಿಲ್ಲ. ಆಕೆನ ಕಲಿಬೇಕನ್ನೋ ಆಸೆ ಇದೆ. ಆಕೆಯನ್ನು ಈಡೇರಿಸ್ತಾರೆ, ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕು ನನ್ನ ಮಗಳಿಗೆ ಆಸೆ ಏನಾರು ಇದೆ, ನಮ್ಗೆ ಇದು ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಅದು ಮಾಡಬೇಕು. ಮುಗಿತ ಡಾಕ್ಟರ್ ಆಗಲ್ಲ, ಆರ್ಟ್ ಸೆಕ್ಷನ್ ದಲ್ಲಿ ಹೋದ. ಮುಂದೆ ಏನ್ ಮಾಡಿಸ್ಬೇಕು ಅವರಿಗೆ? ಅಪೇಕ್ಷೆ ಮೇರೆಗೆ ಕಳಿಸ್ಬೇಕಂತ ಮಾಡಿದ್ರು ಇಲ್ಲ, ಅವರ ಅಪೇಕ್ಷೆ ಮೇರೆಗೆ ಏನ್ ಮಾಡ್ಬೇಕು ನಿಮ್ದೇನಿಲ್ಲ. ಅವ್ರು ಏನ್ ಆಗ್ತಾರೋ ಅವ್ರ ಮೇಲೆ ಡಿಪೆಂಡ್. ಅವ್ರ ಒಪ್ಪಂದದ ಮೇರೆಗೆ ಏನಂತ ಅದು ಮಾಡ್ತಾರೆ. NCIB ನ್ಯೂಸ್ ಚಾನಲ್ ರಿಪೋರ್ಟರ್. 2025-26ನ ಒಂದು ರಿಸಲ್ಟ್ ಕುರಿತು ನಿಮ್ಮ ಕಾಲೇಜು, ಆಮೇಲೆ ಇಲ್ಲಿ ವಾತಾವರಣ ಕುರಿತು ನಿಮ್ದು ಅನಿಸಿಕೆ ಏನಿದೆ ಸರ್? ಶುರು ಮಾತಾಡ್ತೀರಾ? ಪ್ರಥಮವಾಗಿ ತಮಗೂ ಕೂಡ ಧನ್ಯವಾದಗಳು. ಇಲ್ಲಿ ನಮ್ಮ ಕಾಲೇಜ್ 2025 ಮತ್ತು 26ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಿಂದ ಟೋಟಲ್ 34 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಅದರಲ್ಲಿ 28 ಜನ ಪಾಸಾಗಿದ್ದಾರೆ. ಆ 28 ಜನರಲ್ಲಿ 600 ಅಂಕಗಳಿಗೆ 588 ಅಂಕಗಳನ್ನು ಪಡೆದಿರತಕ್ಕಂಥ ಭಾಗ್ಯಶ್ರೀ ಮಲ್ಕಪ್ಪ ಅಂತ ಒಂದು ಹುಡುಗಿ 98% ರಿಸಲ್ಟ್ ತೆಗೆದಿದ್ದಾಳೆ. ಆಮೇಲೆ 583 ಅಂಕಗಳನ್ನು ಪಡೆದಿರತಕ್ಕಂಥ ನಂದಿನಿ ಅಂತೇಳಿ ಅದು 97 ನಂತರ ಅಂಕಗಳನ್ನ ಪಡೆದಿರ್ತಾಳೆ. ಆಮೇಲೆ ಐಶ್ವರ್ಯ ಅಂತೇಳಿ ಇನ್ನೊಬ್ಬ ಹುಡುಗಿ, ಆಕೆ 572 ಅಂಕಗಳನ್ನು ಪಡೆದು 95.33% ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದಿರ್ತಾಳೆ. ಇದು ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜಿನ ಒಂದು ಕೀರ್ತಿಯನ್ನು ಇಡೀ ನಮ್ಮ ತಾಲೂಕಿಗೆ, ಇದು ಆ್ಯಕ್ಚುಲಿ ಅಂತಂದರೆ ಭಾಗ್ಯಶ್ರೀ ಅಂತಕ್ಕಂಥ ಹುಡುಗಿ 98% ರಿಸಲ್ಟ್ ಮಾಡಿದಾಳೆ. ಅದು ನಮ್ಮ ಜೇವರ್ಗಿ ಭಾಗದಲ್ಲಿ ಇರತಕ್ಕಂಥ ಭಾಗದಲ್ಲಿ ಆಕೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಾಳೆ. ಅದು ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಒಂದು ನೆಲಗಿಗೆ, ಒಂದು ಊರಿಗೆ ಒಂದು ಏನಂತಾರೆ ಒಂದು ಹೆಸರನ್ನು ತಂದಿರತಕ್ಕಂಥ ಹುಡುಗಿ. ಯಾಕಂದರೆ ನಮ್ಮ ಒಂದು ಈ ಭಾಗ ಒಂದು ಗ್ರಾಮೀಣ ಭಾಗ. ಈ ಗ್ರಾಮೀಣ ಭಾಗದಲ್ಲಿ 98% ತೆಗೆದು ಪಾಸ್ ಆಗ್ತಾಳೆ ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯವಲ್ಲ. ಹಾಗಾಗಿ ನಮ್ಮ ಈ ಒಂದು ಪರ್ಸೆಂಟೇಜ್ ಬಂದಿರತಕ್ಕಂಥ ಒಂದು ವಿಷಯ ತಿಳಿದು ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಹಾಗೂ ನಮ್ಮ ಒಂದು ಸಿಬ್ಬಂದಿ ವರ್ಗದವರು, ಆಮೇಲೆ ಈ ನೆಲೋಗಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು ಕೂಡ ಸಂತೋಷಪಟ್ಟಿರ್ತಾರೆ. ಅದಕ್ಕೆ ಅವೆಲ್ಲ ಪಾಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಜಸ್ಟ್ ನಾವೇನು ಮಾಡಿದ್ದೀವಿ ಅಂತಂದರೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಅವರಿಗೆ ಒಂದು ಸ್ವಲ್ಪ ನಮ್ಮ ಕಾಲೇಜಿನ ವತಿಯಿಂದ ಸನ್ಮಾನವನ್ನು ಮಾಡಿ ಅವ್ರಿಗೆ ಮತ್ತೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಪುಷ್ಟೀಕರಣವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಜರ ಭೇಟಿಯಾಗಿ ಅವರಿಗೆ ಒಂದು ಅನಂತರ ಕಂಗ್ರಾಟ್ಸನ್ನು ಹೇಳುವುದರ ಮೂಲಕ ಆ ಒಂದು ನಮ್ಮಲ್ಲಿರ್ತಕ್ಕಂಥ ಖುಷಿಯನ್ನು ಹಂಚ್ಕೊಳ್ಬೇಕು ಅಂತೇಳಿ ಅವ್ರ ಮನೆಗೆ ಹೋಗ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ. ಪ್ರಥಮವಾಗಿ ತಾವು ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿ ನೆಲವಿ ಕಾಲೇಜಿಗೆ ಫಸ್ಟ್ ಬಂದಾಗ ಈ ವಾತಾವರಣ ನೋಡಿ ತಮಗೇನು ಅನ್ಸುತ್ತೆ ಸರ್? ನಾವು ಫಸ್ಟಿಗೆ ಬಂದಾಗ ನಮ್ಮ ಎಲ್ಲರೂ ಹೊಸಬ್ರಿದ್ದೀವಿ. ನಾವು ಫಸ್ಟಿಗೆ ಬಂದಾಗ ಕಾಲೇಜಲ್ಲಿ ಗೊತ್ತಿದ್ದಿಲ್ಲ ನಮಗೆ. ಯಾಕಂದ್ರೆ ಅಲ್ಲಿ ನಮ್ಮ ಹೈಸ್ಕೂಲ್ನಾಗ ಈ PU ಕಾಲೇಜ್ ನಡೀತಿತ್ತು. ನಾವು ಹೋದ ತಕ್ಷಣ ನಮ್ಮ ಪ್ರಿನ್ಸಿಪಾಲ್ ಇದ್ರು ಪಂಡಿತ್ ಸರ್ ಅಂತೇಳಿ, ಪಂಡಿತ್ ರಾವ್ ಪವಾರ್ ಅಂತ ಹೇಳ್ಕಿರಿ, ಅವ್ರು ಭಾಳ ಮುತುವರ್ಜಿ ತಗೊಂಡ್ರು. ನಾವು ಯಾವಾಗ ಅಲ್ಲಿ ಎಂಟ್ರಿ ಆದೆವು, ಸರ್ ನಾವು ಸಪ್ರೇಟ್ ನಮ್ಮ ಬಿಲ್ಡಿಂಗ್ ಅದ, ಆ ಬಿಲ್ಡಿಂಗ್ ಕಾಲೇಜ್ದಾಗ ನಮ್ಮ ಕಾಲೇಜ್ ಶಿಫ್ಟ್ ಮಾಡೋಣ ಅಂತೇಳಿ ಇಲ್ಲಿ ಬಾಜು ಐತ್ರಿ ಇದ್ರಾಗ, ಅಲ್ಲಿ ಬಂದು ನಾವು ಇದಾದ್ವಿ. ಅವಾಗ ಕಾಲೇಜ್ಗೆ ಭಾಳ ಕಡಿಮೆ ಸ್ಟೂಡೆಂಟ್ ಬರ್ತೀವಿ. ಏನಂದ್ರೆ 4-5 ಇಷ್ಟೇ ಇರ್ತೀವಿ. ಎವರೇಜ್ ಸರ್ ನಿಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಜನೆಗೆ ಬಂದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು ಸರ್? ಅದರಲ್ಲಿ ಎಷ್ಟು ಜನ ತೇರ್ಗಡೆ ಆಗಿದ್ದಾರೆ? ಯಾವಾಗ ರೀ? ಈ ವರ್ಷ ಅದೇ ಹೇಳಿದ್ವಲ್ಲ, ಈ ವರ್ಷ
34 ಹುಡುಗರಲ್ಲಿ 28 ಹುಡುಗರು ಪಾಸ್ ಆಗ್ಯಾರ. ಅದರಲ್ಲಿ ನಮ್ಮ ಕಾಲೇಜ್ ಅಂದ್ರೆ 82.35% ಆಗ್ಯದ. ಅಂದ್ರೆ ಜೇವರ್ಗಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಮ್ಮ ಕಾಲೇಜ್ ಮಿಂಚೂಣಿಯಲ್ಲಿದೆ ಅನ್ನೋ 98% ಮಾಡಿರ್ತಕ್ಕಂಥ ನಮ್ಮ ಇದು ಭಾಗ್ಯ ನಮ್ಮ ಇಡೀ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಸರ್, ಮತ್ತೆ ಈಗ ಮುಂದಿನ ವರ್ಷಕ್ಕಾಗಿ ಏನಾದರೂ ಹೇಳಕ್ ಬಯಸ್ತೀರಾ ಸರ್? ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಬೇಕಾಗ್ಲಿ, ಏನ್ ಇದರಿಂದ ಈಗ ಪ್ರೈವೇಟ್ ಕಾಲೇಜಲ್ಲಿ ಸಾಕಷ್ಟು ಡೊನೇಷನ್ ಕೊಟ್ಟು ಕಲಿತಕ್ಕಂಥದ್ದು, ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಶಾಲೆ ಇಂಥ ವಾತಾವರಣ, ಈ ವಾತಾವರಣದಲ್ಲಿ ಇಷ್ಟೊಂದು ರಿಸಲ್ಟ್ ಹಿಂದಿನ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಎಲ್ಲ ಈ ವರ್ಷದ ಹಿಂದಿನ ವರ್ಷಕ್ಕಿಂತ ಈ ವರ್ಷ ನಿಮ್ಮ ಕಾಲೇಜಿಗೆ ರೆಕಾರ್ಡ್ ಬ್ರೇಕ್ ಮಾಡಿದಂತ ಒಂದು ಪರ್ಸೆಂಟೇಜ್ ಇದು. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಲ್ಲ, ನಾನು ಇಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ನೆಲವಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಬಂಧು ಮಿತ್ರರಲ್ಲಿ ನಾವೊಂದು ಬೇಡಿಕೊಳ್ಳತಕ್ಕಂಥದ್ದು ಏನು ಅಂತಂದರೆ, ಈ ಜಸ್ಟ್ SSLC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ರಿಸಲ್ಟ್ ಇನ್ನು 24ಕ್ಕೆ ಅನೌನ್ಸ್ ಆಗೋದ. ಆದ ನಂತರ ನೀ ಏನು ಸೈನ್ಸ್ ಮಾಡ್ತೀನಿ ಅಥವಾ ಕಾಮರ್ಸ್ ಮಾಡ್ತೀನಿ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಮಾಡ್ಬೋದು. ಬಟ್ ಯಾರಾದರೂ ಆರ್ಟ್ಸ್ ಮಾಡ್ತೀನಿ ಅಂತಂದ್ರೆ ದಯಮಾಡಿ ತಮ್ಮಲ್ಲಿ ಒಂದು ಬೇಡಿಕೊಳ್ತಕ್ಕಂಥದ್ದು ಏನು ಅಂತಂದ್ರೆ, ನಿಮ್ಮ ಭಾಗದಲ್ಲಿರ್ತಕ್ಕಂಥ ನೆಲೋಗಿ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಕ್ಕೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿರಿ. ನಿಮ್ಮ ಅಡ್ಮಿಷನ್ ಮಾಡಿ ಬಿಟ್ಬಿಡ್ರಿ, ಅದು ಮುಂದಿನ ಅವ್ರ ಪರ್ಸೆಂಟೇಜನ್ನು ನಾವು ತೆಗೆದು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಹಾಕ್ಬಿಡ್ರಿ. ಬಟ್ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಂತಂದ್ರೆ ಈ ರಿಸಲ್ಟ್ ಬರ್ಬೇಕಾಗ್ತದೆ. ಅದು ಸಾಮಾನ್ಯ ಮಾತಲ್ಲ ಸರ್. ಇದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ರಿಸಲ್ಟ್ ತಗೋಬೇಕು ಅಂತಂದ್ರೆ, ಪ್ರಥಮ ಸ್ಥಾನದಲ್ಲಿ ಬರಬೇಕು ತಾಲೂಕಿಗೆ ಅಂತಂದ್ರೆ ಇದರ ಹಿಂದೆ ಪರಿಶ್ರಮ ಇದೇ ಇರ್ತದೆ ಸರ್. ಅದು ಪರಿಶ್ರಮ ಹೆಂಗ್ ಕಾಣ್ತಕ್ಕಂಥದ್ದು ಇಲ್ಲ. ಈಗ ನೀವು ಪರಿಶ್ರಮ ಆದ ಅಂತೇಳಿ ಇಲ್ಲಿ ರಿಸಲ್ಟ್ ಮುಖಾಂತರನೇ ತೋರಿಸಿದ್ದಾಯ್ತು ಸರ್ ಇದು. ಮತ್ತೆ ತಮ್ಮ ಸಿಬ್ಬಂದಿಯವ್ರ ಜೊತೆ ಮಾತಾಡೋಣ ಸರ್. ಕನ್ನಡ ವಿಷಯದಲ್ಲಿ 5 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡೆದಿರ್ತಕ್ಕಂಥದ್ದು. ಶಭಾಷ್. ಆಮೇಲೆ ಪೊಲಿಟಿಕಲ್ ಸೈನ್ಸ್ 3 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ಆಮೇಲೆ ಹಿಸ್ಟ್ರಿಯಲ್ಲಿ 2 ಹುಡುಗರು 100ಕ್ಕೆ 100 ಅಂಕಗಳನ್ನು ಪಡೆದಾರೆ. ಎಕನಾಮಿಕ್ಸ್ ಎಲ್ಲದಕ್ಕಿಂತ ಒಂದು ಹಾರ್ಡ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಎಕನಾಮಿಕ್ಸ್ ನಲ್ಲಿ ಒಂದು ಹುಡುಗಿ 100 ಪಡೆದಿರ್ತಕ್ಕಂಥದ್ದು. ಇದೆಲ್ಲ ನಮ್ಮ ಒಂದು ಶಾಲೆಯ ನಮ್ಮ ಒಂದು ಬೋಧನಾ ನಮ್ಮೇನು ಉಪನ್ಯಾಸಕರದಾರಲ್ಲ ಅವ್ರ ಒಂದು ಪ್ರಯತ್ನದ ಫಲ ಸರ್ ಇದು. ಅದಕ್ಕೆ ಎಲ್ಲ ಗ್ರಾಮಸ್ಥರಲ್ಲಿ ಏನಂತಂದ್ರೆ, ನೀವು ಆರ್ಟ್ಸ್ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ಆರ್ಟ್ಸ್ ಮಾಡಬೇಕು ಅಂತಂದ್ರೆ ನಮ್ಮ ಕಾಲೇಜಿನಲ್ಲಿ ತಂದು ಅಡ್ಮಿಷನ್ ಮಾಡ್ರಿ ಅಂತೇಳಿ ತಮ್ಮಲ್ಲಿ ನಾವು ಕೇಳಿಕೊಳ್ತೇನೆ. ನಾವು ನಮ್ಮ ದೆಹಲಿಯಲ್ಲಿ ನಾವು ಉಪನ್ಯಾಸಕರ ಅಂತೇಳಿ ಬಂದಿದ್ದೀವಿ. ನಮ್ಮ ಸರ್ ಡಿ ಆಗಿ ಪ್ರಮೋಷನ್ ಆಗಿ ಯಾದಗಿರಿಗೆ ಹೋದ್ರು. ಆ ಜಾಗದಲ್ಲಿ ನಮಗೆ ಚಾರ್ಜ್ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಏನಂತಂದ್ರೆ, ನಾನು ಒಬ್ಬ ಪ್ರಾಚಾರ್ಯರಂತೇಳಿ ನಾವು ಇಲ್ಲಿ ಇಲ್ಲ, ಎಲ್ಲ ನಮ್ಮ ಉಪನ್ಯಾಸಕ ಮಿತ್ರರೆಲ್ಲರೂ ಕೂಡಿ ಎಲ್ಲರೂ ಇಲ್ಲಿ ಉಪನ್ಯಾಸಕರೇ, ಎಲ್ಲರೂ ಇಲ್ಲಿ ಪ್ರಾಚಾರ್ಯರೇ. ಹಾಗಾಗಿ ನಾವೆಲ್ಲರೂ ಒಂದುಗೂಡಿ ಒಂದೇ ಮನೆಯಾದ ಒಂದೇ ಅಣ್ಣತಮ್ಮದರ ರೀತಿಯಲ್ಲಿ ನಾವಿಲ್ಲಿ ಕೆಲಸ ಮಾಡೀವಿ. ಅದರ ಫಲಿತಾಂಶವನ್ನು ನಾವು ಈಗ ತೋರಿಸ್ಕೊಟ್ಟಿದ್ವಿ ಅಷ್ಟೇ. ಓಕೆ ಸರ್.